ಮತ್ತ ಹುಡುಗಿ ಏನು ಕಲ್ತಾಳ್ರಿ? ಏನು ಮಾಡ್ತಾಳ? ಏನಾದರೂ ಕೆಲಸ ಅದ ಮಾಡ್ತಾಳ? ಮನೆ ಕೆಲಸ ಎಲ್ಲ ಬರುತ್ತಲ್ರಿ? ಹ್ಞೂನ್ರಿ, ಎಲ್ಲ ಕೆಲಸ ಮಾಡ್ತಾಳ್ರಿ ಈಕಿ. ಮನೆ ಕೆಲಸ ಒಟ್ಟು ಮಾಡಿದ್ರು ಸಾಕು ನಂಗೆ. ವರ್ಷಕ್ಕೊಂದು ಮಗು ಕೊಟ್ರು ಸಾಕು. ಚಿಕ್ಕಮ್ಮ, ಇದ್ರಾಗ ಯಾರು ಹುಡುಗ? ಅದೆಲ್ಲ ನಿಂಗೆ ಯಾಕೆ ಬೇಕು? ನೀ ಒಳಗೆ ಹೋಗು. ಹುಡುಗಿನ ಇಲ್ಲಿ ಬಂದು ಕುಂದ್ರ ಕೇಳು. ಹೋಗುವ, ಕುಂತ್ಕೋ ಹೋಗು. ಚಿಕ್ಕಮ್ಮ, ಅದು ಹೋಗು, ಕುಂದ್ರ ಹೋಗು. ಹೇಳತ್ತೀನಿ. ಅಯ್ಯ ನನ್ ಬಂಗಾರಿ, ಎಷ್ಟು ಚಂದದಿಯ. ಏನು ಆ ಮುದುಕನ? ಹೌದು, ಸುಮ್ಮ ಒಳಗು. ಮತ್ತೆ ಎಕ್ಕರ ಕೊಡ್ತುಕೊಂಡು ಮಾತಾಡು. ಅದು ಕೊಡಾಕ ನಮ್ಮ ಹತ್ರ ಏನಿಲ್ಲ. ಏ ಕರೆಕ್ಟಾಗಿ ಹೇಳು ಆಕಿಗೆ. ಅಂದ್ರ ನಾವ ನಿಮಗ್ ಕೊಡ್ತೀವಿ, ನೀವೇನ್ ನಮಗ್ ಕೊಡೋದು ಬೇಡ. ಏನೇನ್ ಕೊಡ್ಬೇಕು ನೀವ ಹೇಳ್ರಿ. ಅದನ್ನ ಆಮೇಲೆ ಮಾತಾಡೋಣ್ರಲ್ಲ. ನೀವು ಹುಡುಗಿ ಪಸಂದ್ ಬಂದಾಳ? ನನಗ್ ಬಾಳ್ ಪಸಂದ್ ಬಂದಾಳಪ್ಪ. ಗೋರಿ ಹೋಗಾಕ್ ಬಂದಾಗ ಮದ್ವೆ ಆಗೋದಂತ. ಸರಿ ಹಂಗಾರ ನಾವು ಊರಿಗೆ ಹೋಗಿ ನಿಮಗೆ ಮಾತಾಡ್ತೀವಿ ತಗೋರಿ. ಹಂಗಾರ ಲಗುನ ಮುಂದಿನ ವಾರನ ಇಟ್ಕೊಳ್ಳೋದು ಮದ್ವಿ. ಇಷ್ಟು ಲಗುನ? ಮುಂದಿನ ವಾರನ? ನನಗೆ ಇನ್ನೊಂದು 4 ದಿನ ಟೈಮ್ ಬೇಕಿತ್ತಲ್ಲ. ಸರಿ ಹಂಗಾರ ಈ ಮದ್ವಿ ಬೇಡ ಬಿಡ್ರಿ. ಹಂಗಲ್ಲ ಸರಿ ಹಂಗಾರ ಮುಂದಿನ ವಾರನ ಇಟ್ಕೊಂಡ್ಬಿಡು. ನಾವಿನ್ ಹೊರಡ್ತೀವಿ. ನಿಂಗೆ ಏನ್ ಬೇಕು ಗಿಫ್ಟ್ ಕೇಳ. ಏನ್ ಬೇಡ. ಇಲ್ಲ ಕೇಳ, ಪರವಾಗಿಲ್ಲ, ನಾ ಕೊಡಿಸ್ತೀನಿ. ಏನು ಬೇಡ. ಸರಿ ಕಣ್ಲ, ನಡಿ ಹೋಗೋಣ. ನಡಿ, ಅವ್ರನ್ನ ಕಳಿಸ್ಬಿಡೋಣ. ಯಾಕಕ್ಕ ಬೇಜಾರಾಗ್ತಿದ್ಯಾ? ಏನಿಲ್ಲ, ಮದ್ವೆ ಮಾಡ್ಕೊಂಡು ನಿಮ್ನೆಲ್ಲ ಬಿಟ್ಟು ಹೋಗ್ಬೇಕಂತ ಬೇಜಾರಾಗ್ತಿದೆ. ಅಲ್ಲ ಅಕ್ಕ, ನಿನ್ಗ ಆ ಮುದುಕನ್ ಮದ್ವೆ ಆಗಕ್ಕೆ ಇಷ್ಟ ಆಯ್ತಾ? ಅಲ್ಲ, ಇವತ್ತರ ನಾಳೆ ಗೊಟ್ಟ ಕಣ್ಣವನ್ ಮದ್ವೆ ಆಕ್ಯ ನೀನು. ಇರ್ಲಿ, ಯಾಕಂದ್ರೆ ನಿನ್ ಲೈಫ್ ಸೆಟ್ಲ್ ಆಗುತ್ತಂದ್ರೆ ನಾನು ಏನ್ ಮಾಡಕ್ಕೂ ರೆಡಿ ಇದೀನಿ. ಈಗ ಒಬ್ಬಕ್ಕೆ ತಂಗಿನಂತರೂ ಕಳ್ಕೊಂಡಿನಿ, ನಿನ್ನನ್ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಅಕ್ಕ, ತ್ಯಾಗ ಇರ್ಬೇಕು, ಆದ್ರೆ ಇಷ್ಟೊಂದು ಬ್ಲೈಂಡ್ ತ್ಯಾಗ ಇರಬಾರ್ದು. ನನ್ನ ಮಾತ್ರ ಇದಕ್ಕೊಪ್ಪಲ್ಲ. ಅಪ್ಪ ಬಂದ ತಕ್ಷಣ ಎಲ್ಲ ಹೇಳ್ತೀನಿ. ಪ್ರೇಮಿ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಂಗೆ ಸಲಂಗಿಲ್ಲಪ್ಪ. ಇಷ್ಟು ಚಲೋ ಕೆಲಸ ಮಾಡಿದಂಗೆ ಅಷ್ಟು ಚಲೋ ಕೆಲಸ. ನನ್ನ ಮಕ್ಕಳೆಲ್ಲ ಒಂದು ಸೆಟ್ಲ್ ಆಗಿಬಿಡ್ತಾರೆ ನೋಡು. ಯಪ್ಪ, ನಿನ್ನ ಋಣ ನಾನು ಯಾವತ್ತೂ ಮರಂಗಿಲ್ಲಪ್ಪ. ಇದರ ಋಣ ಏನು ಬಂತು? ನೀನು ನನಗೆ ಜಾಬ್ ಕೊಡಿಸಿದಿ, ನಾನು ಇದ್ರಾಗ ನಿನಗೆ ಮಗಳಿಗೆ ಮದುವೆ ಮಾಡ್ಸಾಕ್ತೀನಿ. ಅದು ಅಲ್ಲದೆ ನೀನು ನನಗೆ ಎಲ್ಲ ತರದಲ್ಲಿ ಹೆಲ್ಪ್ ಮಾಡಿದ್ಯಾ. ನಾನು ಇಷ್ಟು ಹೆಲ್ಪ್ ಮಾಡ್ಲಿಕ್ಕಂದ್ರೆ ಹೆಂಗೆ ಹೇಳ? ನನ್ನ ಕೆಲಸ ಅಂತ ಮುಗಿತೀನಿ, ಏನಿದ್ರು ನಿನ್ನ ಕೆಲಸ ನೋಡಿ. ನಿಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸಿ ಇನ್ನೊಂದು ವಾರದ ಮದುವೆ ಅಂತ ಮದುವೆ ತಯಾರಿ ಎಲ್ಲ ಮಾಡು. ಎಲ್ಲ ಅವರ ಕಳಿಸ್ತಾರ, ನಾವೇನು ಮಾಡೋ ಅವಶ್ಯಕತೆ ಇರಲ್ಲ. ಆದ್ರೂ ನಿನ್ಗೆ ಹೇಳಕತ್ತೀನಿ ನೋಡು, ಎಲ್ಲ ತಯಾರಿ ಮಾಡ್ಕೊ. ಏನ ಅದು ಎಲ್ಲ ಓಕೆ. ನನ್ನ ಗಂಡು ಮುಂದೆ ಹೆಂಗೆ ಹೇಳಿ ಅಂತ. ನಮ್ಮ ಅತ್ತಿಗೆ ನನ್ನ ಗಂಡು ಗೊತ್ತಾತಂದ್ರೆ ಮುಗ್ದ ಹೋತ್. ಗೊತ್ತಾಗಲ್ದಂಗೆ ಮದುವೆ ಮಾಡ್ಬೇಕು ನೋಡಿ. ಹೆಂಗಾರ ಲೇ, ಹಂಗೆ ಮಾಡಕ್ ಹೋಗಿಲೇಪ್ಪ. ಮತ್ತೆ ಸಿಕ್ಕಾಕೊಂಡ್ವಿ ಅಂದ್ರೆ ಇಬ್ರು ಜೈಲಿಗೆ ಹೋಗ್ಬೇಕಾಗತ್ತ. ಹಂಗೆ ಜೈಲಿಗೆ ಹೋಗ್ತಿ? ಅಲ್ಲ, ಹುಡುಗಿ ಒಪ್ಪಿಗೆ ಐತಲ್ಲ. ಹುಡುಗಿ ಒಪ್ಪಿಗೆ ಇಲ್ಲ ಅಂತಂದ್ರೆ ನಾವೇನಾರು ಜೈಲಿಗೆ ಹೋಗ್ತಿದ್ವಿ. ಹುಡುಗಿಗೆ ಒಪ್ಪಿಗೆ ಐತೆ ಅಂದ್ಬಳಗ್ ನಮ್ದೇನು ನಿಸುಂಬ್ರಿನಿ. ನಾ ಎಲ್ಲ ಹೆಂಗಾರ ಮಾಡ್ತೀನಿ. ಸರಿವಾ, ಹೆಂಗಾರ ಒಂದು ಮಾಡ. ಸರಿ, ಬರ್ತೀನಿ. ನಾಳೆ ಫ್ಯಾಕ್ಟ್ರಿ ಹೋಗೋಣ. ಸರಿ ಬಾ. ನನ್ನ ಕಮಿಷನ್ ಒಂದು ಬಂದ್ರೆ ಸಾಕು. ನನ್ನ ಕಮಿಷನ್ ಬಂತ ನನ್ನ ಮಗಳು ಮದುವೆ ಮಾಡಕ್ ಚಲೋ ಆಗುತ್ತೆ. ಚಿಕ್ಕಿ ಹೇ ಗುಂಡ, ಏನೋ ಇಲ್ಲಿ ಬಂದಿ ನೀನು ಒಬ್ಬ? ಚಿಕ್ಕಿ ಯಾರ್ದ ಮದುವೆ ಅನ್ನಾಗತ್ತಿದ್ರಲ್ಲ, ಯಾರ ಮದುವೆ? ಅದೆಲ್ಲ ನಿಂಗೆ ಬೇಕಲ್ಲ. ನಿಂಗೇನ್ ಕೆಲಸ? ಬಾ, ಹೋಗೋಣ ಬಾ. ಹಾಲು ತಗೊಂಡ್ ಬರ್ಬೇಕಂತ ಹೇಳ ನಿಮ್ಮ ಅವ್. ಮತ್ತೆ ಚಿಕ್ಕಿ, ಹಾಲು ತಗೊಂಡ್ ಬಾ ಅಂತ ಹೇಳ. ಬಾ, ಹೋಗೋಣ. ಚೋಟ್ ಮೆಣಸಿನ್ಕಾಯಿ ಎಲ್ಲ ಬೇಕು ನಿಮ್ಗೆ. ಚಿಕ್ಕಿ, ಅಕ್ಕ ಏನೋ ಸಂಜೆಗೆ ಬರ್ತೀನಿ ಅಂತ ಹೇಳ. ನಿನ್ ಮುಂದೆ ಹೇಳ ನೋಡು. ಕೀ ಎಲ್ಲಿ ಇಟ್ಟೋಗ್ಯಾಳ ಅಂತ? ಬಾಕಲ್ದಾಗ ಇಟ್ಟೋಗ್ಯಾಳ. ಹೌದಾ, ಸರಿ, ಹಂಗಾರ ನಡು. ಅಯ್ಯೋ, ಒಂದು ವಾರ ತಗೊಂತ ನಿಮ್ಮಿಬ್ಬರನ್ನು ಮನೆಗೆ ಕರ್ಕೊಂಡ್ ಬರಾಕ. ಇಬ್ರು ಮೊದ್ಲ ಆರಾಮ್ ತಗೋರಿ. ಏನ ಅಪ್ಪ, ನಾಳೆ ಫ್ಯಾಕ್ಟ್ರಿ ಹೋಗೋದಿತ್ತು, ಮತ್ತೆ ಸ್ಕೂಲ್ ಕಡೆ ಹೋಗೋದಿತ್ತಪ್ಪ. ಇನ್ನು ಸಾಲ್ ಚಲೋ ಹಾಕೋಲ್ಲ, ಮತ್ತೆ ಅದ್ರದ್ದು ಫೀ ಅಡ್ಮಿಷನ್ ಎಲ್ಲ ಸ್ಟ್ರಕ್ಚರ್ ನೋಡ್ಕೊಳ್ಳೋದಿತ್ತು. ಹೌದಪ್ಪ, ನಾನು ಆ ಸರಿ ಗಮನ ಕೊಟ್ಟಿಲ್ಲ. ನಾ ಎಲ್ಲ ನೋಡ್ಕೊಂತೀನಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಸಂಗೀತ ಅದಲ್ಲ ಎಲ್ಲ ನೋಡ್ಕೊಳಕ್. ಈಗ ಫೀದು ನಾನೆಲ್ಲ ಲಾಸ್ಟ್ ಸ್ಟ್ರಕ್ಚರ್ ಇಂಕ್ರಿಮೆಂಟ್ ಏನೇನು ಮಾಡಬೇಕು ಮಾಡಬಾರ್ದು ಅನ್ನೋದೆಲ್ಲ ಮಾಡ್ಕೊಟ್ಟಿನಿ. ಅದು ಹಂಗಲ್ಲಪ್ಪ, ಅದು ನಾ ಏನಿಲ್ಲ ನೋಡ್ಕೊಂತೀನಿ, ಟೆನ್ಷನ್ ಮಾಡ್ಕೋಬೇಡ್ರಿ. ಸಂಗೀತ ಯಾವ್ದೋ ಫೈಲ್ ತಗೊಂಡ್ ಬಂದಿದ್ರು ನಿನ್ನೆ ಹಾಸ್ಪಿಟ್ಲಿಗೆ ಸೈನ್ ಮಾಡ್ಬೇಕಂತ. ಇವತ್ತ ಸ್ಕೂಲಿಗೆ ಹೋಗ್ಯಾ ಅನ್ಸುತ್ತಕ್ಕೆ. ನೀವಿಬ್ರು ರೆಸ್ಟ್ ಮಾಡ್ರಿ, ನಾನು ಸ್ವಲ್ಪ ಕೆಲಸ ಇತ್ತು, ಬರ್ತೀನಿ. ಅಲ್ಲ, ಸ್ವಲ್ಪ ಊಟ ಮಾಡಿ ಹೋಗ್ತಿದ್ರ. ಇಲ್ಲಿ ಬಿಡ, ಹೊತ್ತಾಗುತ್ತಾ, ನಾ ಹೋಗಿ ಬರ್ತೀನಿ. ಅಮ್ಮ, ಮಿಂಚು ಏನ್ ಮಾಡಾಕ್ತಾ ನೋಡ್ತೀನಿ. ನಿಂಗೇನೋ ಹೇಳ್ಬೇಕಂತ ಕೇಳ. ಏನಾರ ಕುಡಿತೇನಪ್ಪ? ಒಲ್ಲವಾ, ಏನ್ ಬೇಡ. ಅಕ್ಕ, ನಿಂಗ ನಂಗೊಂದ್ 2 ಲೋಟ ನೀರ್ ತಗೊಂಡ್ ಬಂದ್ಬಿಡಿ. ಅವ್ವ, ನಿಂದು ಇದ್ರದ್ದೆಲ್ಲ ಸ್ಕೂಲಿಂದೆಲ್ಲ ನೀನ ನೋಡ್ಕೊಂತೀಲ್ಲ? ಹೌದ್ ಕಣ್ಮಗ. ಅಲ್ಲ, ನೀನು ಸ್ಕೂಲಿಂದ ಸ್ಟ್ರಕ್ಚರ್ ಎಲ್ಲ ಇದನ್ನ ಫೀಸ್ ಸ್ಟ್ರಕ್ಚರ್ ಕೊಡ್ಬೇಕಾದ್ರೆ ಎಲ್ಲ ಸೈನ್ ಮಾಡಿ ಕೊಡ್ತೀವೋ, ಏನ್ ಹಂಗ ಕೊಡ್ತೀವೋ? ಸೈನ್ ಮಾಡೇ ಕೊಡ್ತೀನಿ. ಆಮೇಲೆ ಫ್ಯಾಕ್ಟ್ರಿ ಒಳಗ ಏನಾದ್ರು ಕ್ಲಾತ್ ವೇರಿಯೇಷನ್, ಆಮೇಲೆ ಕ್ಲಾತ್ ಅಪ್ಡೇಟ್ ಏನಾದ್ರು ಇದ್ರೆ ನೀನೇ ಎಲ್ಲ ಕೊಡ್ತೀವಿ. ಹೌದು. ಆದ್ರೆ ಈಗ 1 ವರ್ಷದಿಂದ ಏನಾಗತ್ತಂದ್ರ ಅರ್ಧ ನಾನ್ ನೋಡ್ಕೊಳಕತ್ತೀನಿ, ಅರ್ಧ ಸಂಗೀತ ನೋಡ್ಕೊಳಕತ್ತಲ್ಲ. ಯಾಕಂದ್ರೆ ಮೊನ್ನೆ ಕ್ಲೈಂಟ್ ಏನ್ ಬಂದ್ ಹೋದ್ರಲ್ಲ, ಅವರು ಸಂಗೀತನ ಬೇಕು, ಚೆನ್ನಾಗಿ ಡೆಲಿವರಿ ಮಾಡ್ತಾರ ಅಂತ ಅಂದಂಗ ಆಯ್ತು. ಹಂಗಾಗಿ ಅವಳನ್ನ ಬಿಟ್ಬಿಟ್ಟಿನಿ. ಅದ್ರ ಲೆಕ್ಕ ಎಲ್ಲ ನೋಡ್ತೀವಿ. ಲೆಕ್ಕ ಅಂದ್ರ ಪೂರ್ತಿಯಾಗಿ ನಾನು ತೆಗೆದು ನೋಡಲ್ಲ. ಸಂಗೀತ ಏನೇನ್ ಹೇಳ್ತಾ ಅದನ್ನ ಕೇಳ್ತೀನಿ, ಆಮೇಲೆ ಸೈನ್ ಮಾಡ್ತೀನಿ, ಕಳಿಸ್ತೀನಿ. ಅಂದ್ರೆ ಹುಡುಗಿ ಎಲ್ಲ ಚೆನ್ನಾಗಿ ಮಾಡ್ತೀರ ಅದಕ್ಕೆ. ಹೌದಾ, ಸರಿ. ಆದ್ರ ಮೊನ್ನೆ ನಾನು ಹೆಂಗೆ ಹೇಳಿ, ಈಗ ಅವಾಗ ಹೇಳಿದ್ರೆ ಅವಾಗ ಗೊತ್ತಾಗಲ್ಲ, ಪ್ರೂಫು ಇಲ್ಲ ನನ್ನ ಕಡೆ. ಏನ್ ಮಾಡ್ಲಿ? ಈಗ ಸಂಗೀತ ಚಿಕ್ಕಿನ ಅಪರಾಧಿ ಅಂತಲೂ ಹೇಳಕ್ ಬರಲ್ಲ. ನನ್ನ ಕಡೆ ಯಾವ ಪ್ರೂಫ್ ಇಲ್ಲ, ಏನ್ ಮಾತಾಡಲಿ? ಈಗ ನೋಡಿದ್ರೆ ಬೆಡ್ ರೆಸ್ಟ್ ಹೇಳ್ಯಾರ,
ಆ ಪ್ರಿನ್ಸಿಪಲ್ ಸಿಕ್ಕಾಕೊಂಡಿದ್ಲು. ಏನ್ ಮಾಡೋದು ಇವಾಗ? ಅಯ್ಯ ಅಣ್ಣ, ದೊಡ್ಡಮ್ಮ ಬಂದ್ರ? ಇಬ್ರು ಆರಾಮಾದ್ರಿ? ಹ್ಞೂನಪ್ಪ ಆರಾಮಾಗಿನಿ. ಶುಗರ್ ಫ್ಯಾಕ್ಟ್ರಿ ಕಡೆ ಹೋಗಿದ್ದೇನೆ. ಹ್ಞೂ ಅಣ್ಣ ಹೋಗಿದ್ದೆ. ಎಲ್ಲ ರಿಪೇರಿ ಕೆಲಸ ನಡ್ಸಕತ್ತೀನಿ. ಅದು ಅಲ್ಲ, ರಾಮಣ್ಣ ಬಂದು ಎಲ್ಲ ಏನೇನು ಎಲ್ಲೆಲ್ಲ ಏನೇನು ಮಾಡ್ಬೇಕಂತ ಹೇಳೋಗೇನ. ಏನು ರಾಮ್ ಬಂದಿದ್ನ? ಯಾವ ಬಂದಿದ್ದ? ನೀನ್ ಬಂದಿದ್ದ. ಬಂದು ಅದೇನೇನೋ ಮಾಡಿ ಚೆಕ್ ಬುಕ್ಕಿಗೆ ಸೈನ್ ಮಾಡಿಸ್ಕೊಂಡು ತಗೊಂಡು ಹೋದ. ಅಷ್ಟ ಗೊತ್ತು ನಂಗೆ. ಅಯ್ಯೋ, ಚೆಕ್ ಬುಕ್ ತಗೊಂಡೋಗ್ಯಾನ? ನಾ ಎಷ್ಟೊಂದು ಚೆಕ್ ಬುಕ್ ಸೈನ್ ಮಾಡಿ ಇಟ್ಟಿದ್ದೆ. ಸರಿ ಅಣ್ಣ, ನನ್ನೊಂದು ಕೆಲಸ ಐತೆ. ಯಾವ ಸೈಡ್ ಹೊಂಟಿ? ಹಂಗ ಫ್ಯಾಕ್ಟ್ರಿ ಕೈಡ್. ಹೌದಣ್ಣ, ಸ್ವಲ್ಪ ನನ್ನ ಕೋಣೆ ಡ್ರಾಪ್ ಮಾಡುವಾಗ. ಸರಿ ಅಣ್ಣ ಬಾ. ಯಾಕ ಭಾಳ ನೋವು ಐತನ ಕಾಲ? ಫ್ರಾಕ್ಚರ್ ಆಗೈತಿ. ಸರಿ ಬಾ, ಹುಷಾರ್ ನೋವು ಇಟ್ಕೊಂಡು ನನ್ ಗಟ್ಟಂಗ. ಈ ರಾಮ್ ಏನ್ ಮಾಡಾಕತ್ತಾನೋ ಏನು? ಫೋನರ್ ಮಾಡ್ಲೇನೋ ಒಂದು. ಇವ್ರ ಕೈಯಾಗ ಮೊದ್ಲ ಸಿಕ್ಕಾಕೊಂಡ್ರೆ ಮುಗ್ದ ಹೋಗ್ತಾವನ್ ಕತಿ. ಯಾಕೆ ಹಿಂಗ್ ಮಾಡಾಕತ್ತಾನ ಹುಡುಗ? ವಿಚಿತ್ರ ಆಡಾಕತ್ಬಿಟ್ಟೈತಿ. ಫೋನ್ ರಿಂಗ್ ಆಗತೈತಿ, ಎತ್ತವಲ್ ನೋಡಿವ. ಎಲ್ಲರೂ ಇದ್ದಾನಿವ. ಬೇಬಿ 1 ಸೆಕೆಂಡ್, ನನ್ನ ಫೋನ್ ರಿಂಗ್ ಆಗತೈತಿ. ಇವಾಗ ಯಾರು ಫೋನ್ ಹಚ್ಚತ್ತಾರ? ಈ ನಂಬರ್ಗೆ ಹಚ್ಚತ್ತಾರ? ಪಕ್ಕ ಮಮ್ಮಿ ಇರ್ತಾಳ. ಎತ್ತಲೇ ಬೇಡ. ಬೇಬಿ ಬೇಬಿ, ಫೋನ್ ಆಮೇಲೆ ಮಾತಾಡುವಂತೆ. ನಾವು ಬೋಟಿಂಗ್ ಹೋಗೋಣ ಬಾ. ಸರಿ ಹಾಗಾದ್ರೆ ನಡಿ. ಬೇಬಿ, ನಾನು ನೆಕ್ಸ್ಟ್ ಮಂತೇ ನಾನು ಅಮೆರಿಕಾಗೆ ಹೋಗ್ತಾ ಇರೋದು. ನೀನ್ ಹಿಂಗೆ ಮಾಡಿದ್ರೆ ನಾನು ಏನ್ ಮಾಡ್ಲಿ? ನಮ್ಮ ಮನೇಲಿ ನೀನು ಒಪ್ಪಿಸ್ತಾನೆ ಇಲ್ಲ. ಬೇಬಿ ಐ ನೀಡ್ ಟೈಮ್ ಬೇಬಿ. ಬೇಬಿ, ಇನ್ನೂ ಎಷ್ಟು ಟೈಮ್ ಬೇಕು ಬೇಬಿ? ಎಲ್ಲಾನು ಕೊಟ್ಟಿದ್ದೀನಿ ನಾನು ನಿಮ್ಗೆ. ಇನ್ನು ಏನ್ ಬೇಕು ಕೇಳು? ಅದು ಹಂಗಲ್ಲ, ಐ ನೀಡ್ ಟೈಮ್ ಬೇಬಿ. ಲವ್ ಯು ಬೇಬಿ. ಲವ್ ಯು ಟೂ ಬೇಬಿ. ಮತ್ತೆ ಫೋನ್ ಬರ್ತಿದೆ ಬೇಬಿ, 1 ಸೆಕೆಂಡ್. ಬೇಬಿ, ನಾನು ನಿಂಗೆ ಏನ್ ಹೇಳಿದೀನಿ? ಫೋನ್ ನಮ್ಮಿಬ್ಬರ ಮಧ್ಯೆ ಇದ್ದಾಗ ಪ್ರೈವಸಿ ಬೇಕು. ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಬಿಡು. ನಾವಿರೋದೇ 2 ದಿನ, ಅದರಲ್ಲಿ ನೀವು ಬರೀ ಫೋನಲ್ಲಿ ಇದ್ರೆ ಹೇಗೆ? ಅದರಲ್ಲಿ ನಮ್ಮ ಅಪ್ಪ ಅಮ್ಮ ಇವತ್ತು ಅಮೆರಿಕಾದಿಂದ ಬರ್ತೀನಿ ಅಂತ ಹೇಳಿದ್ದಾರೆ. ನೀನೇನು ಹೇಳ್ಬೇಕು ಇವತ್ತು? ಅವ್ರಿಗೆ ಏನಾದ್ರೂ ಒಪಿನಿಯನ್ ಕೊಡ್ಲೇಬೇಕು ನೀನು. ಬೇಬಿ, ನಾನು ಬಂದು ನಿಮ್ಮ ಅಪ್ಪ ಅಮ್ಮನ ಜೋಡಿ ಮಾತಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಂಗೆ ಟೈಮ್ ಬೇಕು ಬೇಬಿ. ಇನ್ನು ನನ್ನ ಮನೇಲಿ ಏನೂ ಹೇಳಿಲ್ಲ, ಅದಕ್ಕೆ. ನೀನ್ ಟೈಮ್ ಬೇಕು ಅಂತ ಎಷ್ಟು ದಿನ ತಗೊಂತಿದ್ಯಾ ಗೊತ್ತಾ ನೀನು? ನಿನಗೆ ಗೊತ್ತಿದೆ ನಾನು ಹೈಯರ್ ಸ್ಟಡಿಗೆ ಹೋಗ್ಲೇಬೇಕು ಅಂತ. ನಮ್ಮ ಅಪ್ಪ ಅಮ್ಮ ಈ ಸಲ ಕೇಳೋದೇ ಇಲ್ಲ. ಪ್ಲೀಸ್ ಬೇಬಿ, ಹೆಂಗಾದ್ರೂ ಮಾಡಿ ನಿಮ್ಮ ಮನೇಲಿ ಒಪ್ಸು. ಹಾ ಒಪ್ಪಿಸ್ತೀನಿ. ಇವಳು ನೋಡಿದ್ರೆ ಅವಸರ ಮಾಡ್ತಿದ್ರೆ, ನಮ್ಮ ಮನೇಲಿ ನೋಡಿದ್ರೆ ಯಾರು ಏನು ಮಾತೇ ಕೇಳ್ತಿಲ್ಲ. ಏನಪ್ಪಾ ಮಾಡೋದು? ಇವಳು ನೋಡಿದ್ರೆ ಪ್ರೀತಿ ಪ್ರೇಮ ಅಂತ ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ನಾನೇನೋ ಟೈಮ್ ಪಾಸ್ ಮಾಡಿದ್ರ ಅನ್ಕೊಂಡ್ರೆ, ಆದ್ರೆ ಇವಳು ಮದುವೆ ಆಗೋದ್ರಿಂದ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನಾನು ಅಮೆರಿಕಾದಲ್ಲೇ ಸೆಟ್ಲ್ ಆಗಿಬಿಡ್ಬೋದು. ನಮ್ಮ ಅಪ್ಪ ಅಮ್ಮಗೂ ಅಂಜೋಂಗಿಲ್ಲ. ಬೇಬಿ ಬಾ ಬೇಬಿ. ಯಾ ಬೇಬಿ. ಬೇಬಿ, ನೀನ್ ನಿಜವಾಗ್ಲೂ ರಿಚ್ ಇದೆಯಲ್ಲ. ನಮ್ಮ ಅಪ್ಪಗೆ ರಿಚ್ ಹುಡುಗ ಅಂದ್ರೆ ಈಸಿಯಾಗಿ ಒಪ್ತಾನೆ. ರಿಚ್ ಇಲ್ಲ ಅಂತಂದ್ರೆ ನಮ್ಮ ಅಪ್ಪ ಒಪ್ಪೋದೇ ಇಲ್ಲ. ನಮ್ಮ ಊರಲ್ಲಿ ನಾನೇ ರಿಚೆಸ್ಟ್ ಹುಡುಗ. ಸರಿ ಬೇಬಿ ಆಗಿದ್ರೆ. ಯಾಕಕ್ಕ ಏನಾಯ್ತು? ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆ? ತಗೋ ಕಾಫಿ. ತಲೆನೋವು ಅಂತಿದ್ದಲ್ಲ, ತುಂಗ ಅಲ್ಲೇ ಇಡು. ಯಾಕೆ ಏನಾಯ್ತು ಹೇಳು? ಯಾರಿಗೆ ಫೋನ್ ಮಾಡಿದ್ಯಾ? ಮತ್ತಿನ್ಯಾರು? ನಮ್ಮ ಮನೇಲಿ ಇದೆ ಅಲ್ಲ ರಾಮ್, ಏನೊಂದು ಹೇಳ್ತಿಲ್ಲ. ಅದು ಹೋಗ್ಲಿ ಬಿಡು, ಅವ್ನ್ ಫೋನ್ ಎತ್ತ 3 ದಿನ ಆಯ್ತು. ಅಲ್ಲ, ನೀನ್ ಚೆಕ್ ಏನ್ ಬರೆದಿಟ್ಟು ಹೋಗಿದ್ದಲ್ಲ, ಅದರಲ್ಲಿ 5 ಲಕ್ಷ ವಿತ್ಡ್ರಾ ಮಾಡ್ಕೊಂಡಿದ್ದಾನೆ. ನಿನ್ನೆ ಲೆಕ್ಕದಯ್ಯ ಬಂದು ಪೂರ್ತಿಯಾಗಿ ಹೇಳ್ತಿದ್ದ. ನಾನು ಇವ್ರು ಬಂದ ತಕ್ಷಣ ಹೇಳ್ಬೇಕಂದೆ, ಆದ್ರೆ ನಿನಗ್ ಬೈತಾನೆ ಅಂತ ಸುಮ್ಮನೆ. ನೀನ್ ಯಾಕೆ ಸೈನ್ ಮಾಡಿಟ್ಟು ಹೋಗ್ಬಿಟ್ಟೆ? ನೀನ್ ಮಾಡಿರೋ ತಪ್ಪು ಏನ್ ನೋಡು ಹೆಂಗಾಗಿದೆ. ಅಯ್ಯೋ, ನಾನೇನು ಬೇಕಂತ ಮಾಡಿಲ್ಲ ಕಣಮ್ಮ. ಅದೇನಾಯ್ತಂದ್ರೆ, ಸಂಗೀತ ಏನಂದ್ಲು, ಅದು ಸ್ಕೂಲ್ದು ಮೇಲಿನ ಚಾವಣಿ ಒಂದು ಇದು ಆಗಿದೆ ಅಲ್ಲ, ಹಳೇದು. ಅದಕ್ಕೆ ಅದನ್ನ ರಿಪೇರಿ ಮಾಡಿಸ್ತೀನಿ ಅಂತಂದ್ಲು. ನಾನು ಅಂದೆ, ಆಯ್ತು ಸರಿ, ನೀನು ಚೆಕ್ ಬರೆದಿಟ್ಟಿರ್ತೀನಿ, ಎಷ್ಟು ಬೇಕು ನೋಡು ತಕ್ಕೋ ಅಂತ ನಾನು ಆ ಚೆಕ್ನಲ್ಲಿ ಬರೆದಿಟ್ಟು ಹೋಗಿದ್ದೆ ಅಷ್ಟೇ ನೋಡು. ಇನ್ನೊಮ್ಮೆ ಹಿಂಗ್ ಮಾಡ್ಬಿಡಕ್ಕ. ಇವಾಗ ಏನಾದ್ರೂ ಇವ್ರಿಗೆ ಗೊತ್ತಾದ್ರೆ ಕಷ್ಟ. ಸುಮ್ನೆ ಅವನಿಗೆ ಫೋನ್ ಹಚ್ಬೇಡ. ನಾಳೆ ಬರ್ತಾನಂತೆ, ಏನೋ ಅವ್ರ ಫ್ರೆಂಡ್ ಹೇಳಿದ. ಎಲ್ಲಿ ಹೋಗಿದಾನಂತೆ? ಮತ್ತೆಲ್ಲಿ ಹೋಗ್ತಾನೆ? ಹೋಗೋದು ಒಂದೇ ಜಾಗ, ಮಂಗಳೂರಿಗೆ ಹೋಗಿದ್ದಾನೆ. ನಿಮ್ ಸಲ ಸಾಕಾಗ್ಬಿಟ್ಟಿದೆ ನಂಗೆ. ಸರಿ ಬಾ, ಏನಾದ್ರೂ ತಿನ್ನು ಅಂತ. ನನಗೇನು ಹಸು ಇಲ್ಲ. ಗುಳಿಗೆ ತಗೊಂಡ್ರೆಲ್ಲ ಸಂಕಟ ಆಗತೈತಿ. ನಾಳೆಗೆಲ್ಲ ಇಸ ಕೆಟ್ಟ ಆಗಿಬಿಟ್ಟೈತಿ. ಏನಾದ್ರೂ ರುಚಿಯಾಗಿ ಮಾಡ್ಕೊಡ್ಲಾ ಒಂದಿಟ? ನೋಡ, ರುಚಿ ಹಂಗಂತಂದ್ರೆ ಈಗ ಏನೂ ಇಲ್ಲ. ನಾ ಒಂದಿಟ್ಟು ಗಂಜಿ ಮಾಡೀನಿ, ಅದಕ್ಕೆ ಮಜ್ಜಿಗೆ ಹಾಕಿ ಅಂಬ್ಲಿಗಟ್ಟೆ ಮಾಡಿಕೊಟ್ಟಿನಿ. ಕುಡಿಬಾ, ಅದನ್ನ ಕುಡಿದು ಒಂದಿಟ್ಟು ಮಕ್ಕೋ. ಅಂದ್ರೆ ಸ್ವಲ್ಪ ಸಮಾಧಾನ ಆಗುತ್ತ, ಸಂಕಟನೂ ಕಡಿಮೆ ಆಗುತ್ತ. ಹೊಟ್ಟೆಗೆ ಏನಿಲ್ಲಲ್ಲ, ಹಂಗಾಗತ್ತದ. ಸರಿ.